ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನನಗೆ ಆಕ್ಸಿಡೆಂಟ್ ಮಾಡಿಸಿ ಕೊಲ್ಲೋಕೆ ಪ್ರಯತ್ನ ಪಟ್ಟಿದ್ದು ಇವ್ರೆ. ಐ ಒಬ್ಜೆಕ್ಟ್ ದಿಸ್ ಮೈ ಲಾರ್ಡ್. ಕಾವೇರಿ ಅವರು ಯಾರ್ಯಾರನ್ನೋ ಕರೆಸಿ ಏನೇನೋ ಕತೆಗಳನ್ನ ಹೇಳಿಸ್ತಾ ಇದ್ದಾರೆ. ಆದ್ರೆ ಇದೆಲ್ಲ ನಡೆದಿದೆ ಅನ್ನೋದಕ್ಕೆ ಯಾವುದೇ ರೀತಿಯ ವಿಷುವಲ್ ಪ್ರೂಫ್ ಇಲ್ಲ. ಆದ್ರಿಂದ ಈಗ ಕ್ಲಿಯರ್ ಆಗಿ ಗೊತ್ತಾಗತ್ತೆ ಇದೊಂದು ಕಟ್ಟ ಕಥೆ ಅಂತ. ಕೋಟ್ಯಾಂತರ ರೂಪಾಯಿ ಆದಾಯ ಇರೋ ಕಂಪನಿಗೆ ಸಿಇಒ ಆಗಿರೋ ಕಾವೇರಿ ಅವ್ರಿಗೆ ಪಾತ್ರಗಳನ್ನು ಸೃಷ್ಟಿಸೋದು, ಕಥೆಯನ್ನ ಕಟ್ಟೋದು ಕಷ್ಟ ಏನಾಗಲ್ಲ ಯೋರ್ ಲಾರ್ಡ್ಶಿಪ್ಸ್. ಇವ್ರು ಹೇಳಿರೋ ಇಷ್ಟೂ ಕಥೆಗಳಲ್ಲಿ ಯಾವ್ದಾದ್ರೂ ಒಂದ್ರಲ್ಲಿ ಫಿಸಿಕಲ್ ಆಗಿ ಪ್ರಬಲ ಅವರಿರೋ ಒಂದೇ ಒಂದು ಸಾಕ್ಷಿಯನ್ನ ತೋರಿಸಿದ್ರು ಆಗ ನಾನು ಇವ್ರು ಹೇಳಿದ್ದನ್ನ ಒಪ್ಕೊಳ್ತೀನಿ. ಕಣ್ಣಿಗೆ ಕಾಣೋದಷ್ಟೇ ಸತ್ಯ ಅನ್ನೋ ಹಾಗಿದ್ರೆ ಕಾಣಿಸದೇ ಇರೋ ಬ್ಯಾಕ್ಟೀರಿಯಾಗಳನ್ನ ಕಂಡು ಹಿಡಿಯೋದಕ್ಕೆ ಮೈಕ್ರೋಸ್ಕೋಪ್ನ ಕಂಡು ಹಿಡಿಯೋದಕ್ಕೆ ಆಗ್ತಾನೆ ಇರ್ಲಿಲ್ಲ. ನಮ್ಮ ಕಣ್ಣಿಗೆ ಕಾಣದೇ ಇರುವಂತದ್ದು ಸಹ ಏನೋ ಒಂದಿದೆ ಅಂತ ನಂಬಿದಕ್ಕೇನೆ ಇವತ್ತು ಮೈಕ್ರೋಸ್ಕೋಪ್ ಬಂದಿರೋದು. ಅಂಡ್ ನನಗೆ ಗೊತ್ತು ನೀವು ಈ ರೀತಿ ಏನಾದ್ರೂ ಕೇಳ್ತೀರಾ ಅಂತ. ಆಯ್ತು, ನೀವು ಆಸೆ ಪಡೋ ಹಾಗೇನೆ ಆ ಒಂದು ವಿಡಿಯೋ ಸಾಕ್ಷಿನೂ ಸಹ ನಾನು ಕೊಡ್ತೀನಿ. ಇದರಲ್ಲಿ ಆ ವಿಡಿಯೋ ಇದೆ ಯೋರ್ ಆನರ್. ಯೋರ್ ಆನರ್, ಡ್ರೈವರ್ ಸಿಮ್ ತಗೊಂಡು ಹೋಗಿ ಪ್ರಬಲ್ ಅವ್ರಿಗೆ ಕೊಟ್ಟಾಗ ಅವ್ರು ಅದನ್ನ ಮೊಬೈಲಿಗೆ ಹಾಕಿ ಆನ್ ಮಾಡಿರೋದು ಅವ್ರ ಮನೆ CCTV ಫುಟೇಜ್ ಅಲ್ಲಿ ಸಿಕ್ಕಿದೆ. ಕಾರಲ್ಲಿ ನನಗೆ ಸಿಕ್ಕ ಫೋನು, ಕೋರ್ಟಲ್ಲಿ ಸಾಕ್ಷಿಯಾಗಿ ನೀಡಿರೋ ಫೋನು, ಫುಟೇಜ್ ಅಲ್ಲಿ ಕಾಣಿಸ್ತಾ ಇರೋ ಫೋನು ಎಲ್ಲವೂ ಒಂದೇ. ಹಾಗಂತ ಇದೇ ರೀತಿ ತುಂಬಾ ಫೋನ್ಗಳಿರತ್ತೆ ಅಂತ ಲಾಯರ್ ಮೇಡಮು ಹೇಳ್ಬೋದು. CCTV ಫುಟೇಜ್ ಟೈಮ್, ಸಿಮ್ ಆಕ್ಟಿವ್ ಆಗಿರೋ ಟೈಮ್ ಎಲ್ಲವೂ ಮ್ಯಾಚ್ ಆಗ್ತಾ ಇದೆ. ಆ ಡಾಕ್ಯುಮೆಂಟ್ಸ್ನ ಈಗಾಗಲೇ ನಿಮಗೆ ಕೊಟ್ಟಾಗಿದೆ. ಯೋರ್ ಆನರ್, ಪರಶುರಾಮ್ ಅವ್ರಿಗೆ ಸ್ಲೋ ಪಾಯ್ಸನ್ ಕೊಟ್ಟ ಕೇಸಲ್ಲಿ ವೈಯಕ್ತಿಕ ಜಗಳಗಳ ವಿಷಯವನ್ನ ಕೋರ್ಟಿಗೆ ತಂದ್ವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟು ಆ ಕೇಸನ್ನ ಕ್ಲೋಸ್ ಮಾಡಿಸಿದ್ದಾರೆ. ಓಕೆ, ನೀವಿನ್ ಹೊರಡ್ಬೋದು. ಯೋರ್ ಆನರ್, ಇಲ್ಲಿವರೆಗೂ ಕೋರ್ಟ್ ಮುಂದೆ ಇಟ್ಟ ಎಲ್ಲಾ ಸಾಕ್ಷಿ ಆಧಾರಗಳು ಪ್ರಬಲ ಮತ್ತೆ ಇವ್ರುಗಳೇ ನನಗೆ ಆಕ್ಸಿಡೆಂಟ್ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದು ಅಂತ ಕೋರ್ಟ್ ಮುಂದೆ ಸಾಬೀತುಪಡಿಸಿದ್ದೀನಿ. ನನಗೆ ಈ ತಪ್ಪುಗಳಿಗೆ ಯಾವ ಸೆಕ್ಷನ್ ಹೇಳಬೇಕು ಅನ್ನೋದು ಗೊತ್ತಿಲ್ಲ. ಆದ್ರೆ ಕಾನೂನಿನ ಪ್ರಕಾರ ಇವ್ರ ತಪ್ಪುಗಳಿಗೆ ಯಾವ ಶಿಕ್ಷೆ ಕೊಡಬೇಕೋ ಅದನ್ನ ಕೊಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ.